ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದ ಅತಿದೊಡ್ಡ ತಪ್ಪು ಯಾವುದು ಗೊತ್ತೇ? ಅದು ನೀವು ಮಾಡಿದ ಯಾವುದೇ ಅನ್ಯಾಯವಲ್ಲ ಅಥವಾ ಸೋಲಲ್ಲ. ಬದಲಾಗಿ ನಿಮ್ಮ ಬಳಿ ಇನ್ನೂ ಸಮಯವಿದೆ ಎಂದು ನೀವು ಅಂದುಕೊಂಡಿರುವುದು. ನಾವು ನಾಳೆ ಮಾಡೋಣ, ಮುಂದಿನ ವರ್ಷ ನೋಡೋಣ ಎಂದು ಎಲ್ಲವನ್ನೂ ಮುಂದೂಡುತ್ತೇವೆ. ಆದರೆ ಸಮಯವು ಯಾರಿಗೂ ಕಾಯುವುದಿಲ್ಲ ಮತ್ತು ಅದು ಯಾರಿಗೂ ಉಚಿತವಾಗಿ ಸಿಕ್ಕಿಲ್ಲ. ಗೌತಮ ಬುದ್ಧನು ಸಮಯದ ಬಗ್ಗೆ ನೀಡಿದ ಎಚ್ಚರಿಕೆ ಏನು? ನೀವು ಹೇಗೆ ಪ್ರತಿಕ್ಷಣವೂ ಸಾವಿನತ್ತ ನಡೆಯುತ್ತಿದ್ದೀರಿ? ಈ ಕಟುಸತ್ಯದ ವಿಡಿಯೋ ನಿಮ್ಮ ಸೋಮಾರಿತನವನ್ನು ಸುಟ್ಟು ಹಾಕುತ್ತದೆ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಬುದ್ಧನೇ, ಬದುಕಿನಲ್ಲಿ ಯಶಸ್ವಿಯಾಗಲು ನಾನು ಏನು ಮಾಡಬೇಕು? ಬುದ್ಧ ಒಂದು ಪ್ರಶ್ನೆ ಕೇಳಿದರು, ಸೋದರನೇ, ಇಂದು ರಾತ್ರಿ ನೀನು ಸಾಯುತ್ತೀಯಾ ಎಂದು ನಿನಗೆ ಮೊದಲೇ ತಿಳಿದರೆ ನೀನು ಈಗ ಏನು ಮಾಡುತ್ತೀಯಾ? ವ್ಯಕ್ತಿ ಗಾಬರಿಯಿಂದ ಹೇಳಿದ, ನಾನು ನನ್ನ ಪ್ರೀತಿಪಾತ್ರರ ಜೊತೆಗಿರುತ್ತೇನೆ, ದಾನ ಮಾಡುತ್ತೇನೆ ಮತ್ತು ಯಾರಿಗೂ ನೋಯಿಸದಂತೆ ಬದುಕುತ್ತೇನೆ. ಬುದ್ಧ ನಗುತ್ತಾ ಹೇಳಿದರು, ಮೂಢನೆ, ನಿನಗೆ ಮುಂದಿನ ಕ್ಷಣದ ಗ್ಯಾರಂಟಿಯೇ ಇಲ್ಲದಿರುವಾಗ ನೀನು ಇನ್ನೂ ಸಮಯವಿದೆ ಎಂದು ಭ್ರಮಿಸುತ್ತಿರುವುದೇಕೆ? ಪ್ರತಿಯೊಬ್ಬ ಮನುಷ್ಯನೂ ಕೈಯಲ್ಲಿ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಹಿಡಿದು ನಡೆಯುತ್ತಿದ್ದಾನೆ. ಬತ್ತಿ ಕರಗುತ್ತಿದೆ ಎಂದು ತಿಳಿದು ನೀನು ನಾಳೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ಸಮಯವು ನಿಮ್ಮ ಆಸ್ತಿಯಲ್ಲ, ಅದು ನೀವು ಪ್ರತಿಕ್ಷಣವೂ ಪಾವತಿಸುತ್ತಿರುವ ಬೆಲೆ. ಸ್ನೇಹಿತರೆ, ಈ ಮಾತು ಇಂದಿನ ನಮಗೆ ಎಷ್ಟು ನಾಟುತ್ತದೆ ನೋಡಿ. ನಾವು ಇವತ್ತು ಫೋನ್ನಲ್ಲಿ ಗಂಟೆಗಟ್ಟಲೆ ಸಮಯ ಕಳೆಯುತ್ತೇವೆ, ಇನ್ನೊಬ್ಬರ ಜೀವನದ ಬಗ್ಗೆ ವಿಮರ್ಶೆ ಮಾಡುತ್ತೇವೆ. ಆದರೆ ನಿಮ್ಮ ಜೀವನದ ಮರಳು ಗಡಿಯಾರದಲ್ಲಿ ಮರಳು ವೇಗವಾಗಿ ಇಳಿಯುತ್ತಿದೆ ಎಂಬ ಅರಿವು ನಿಮಗಿದೆಯೇ? ಬುದ್ಧ ಹೇಳುತ್ತಾರೆ, ಹೋದ ಸಮಯವನ್ನು ಬ್ರಹ್ಮ ಬಂದರೂ ವಾಪಸ್ ತರಲು ಸಾಧ್ಯವಿಲ್ಲ. ನಾವು ಸಮಯವನ್ನು ಕೊಲ್ಲುತ್ತಿದ್ದೇವೆ ಎಂದುಕೊಂಡಿದ್ದೇವೆ, ಆದರೆ ಸಮಯವೇ ನಮ್ಮನ್ನು ಪ್ರತಿಕ್ಷಣವೂ ಕೊಲ್ಲುತ್ತಿದೆ. ನೀವು ಯುವಕರಾಗಿರಲಿ ಅಥವಾ ವೃದ್ಧರಾಗಿರಲಿ, ನಾಳೆ ಎಂಬುದು ಈ ಜಗತ್ತಿನ ಅತಿದೊಡ್ಡ ಸುಳ್ಳು. ಯಾರು ಇಂದಿನ ಕೆಲಸವನ್ನು ನಾಳೆಗೆ ಹಾಕುತ್ತಾರೋ ಅವರು ತಮ್ಮ ಯಶಸ್ಸಿಗೆ ತಾವೇ ಸಮಾಧಿ ಕಟ್ಟಿಕೊಳ್ಳುತ್ತಿದ್ದಾರೆ. ಶಿಸ್ತು ಎಂದರೆ ಸಮಯವನ್ನು ಗೌರವಿಸುವುದಷ್ಟೇ. ಈ ಕಟುಸತ್ಯವನ್ನು ಅರಗಿಸಿಕೊಳ್ಳಿ. ನಿಮ್ಮ ಬದುಕು ಕೇವಲ ಉಸಿರಾಟದ ಮೇಲೆ ನಿಂತಿದೆ. ಉಸಿರು ಒಳಗೆ ಹೋಗಿ ಹೊರಬರದಿದ್ದರೆ ನಿಮ್ಮ ಸಮಯ ಅಲ್ಲಿಗೆ ಮುಗಿಯಿತು. ಹಾಗಾಗಿ ಇಂದು ಈ ಕ್ಷಣವೇ ನಿಮ್ಮ ಗುರಿಯತ್ತ ಹೆಜ್ಜೆ ಇಡಿ. ಬುದ್ಧನ ಈ ನೇರವಾದ ಮಾತು ನಿಮ್ಮಲ್ಲಿ ಬೆಂಕಿ ಹಚ್ಚಿದೆಯೇ? ಇಂದಿನಿಂದ ನಿಮ್ಮ ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೀರಿ? ಕಮೆಂಟ್ ಮಾಡಿ.